Hi friends, good morning. Welcome back to our Vinita Sahana YouTube channel. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿ ಸಖತ್ತಾಗಿ ಫ್ಯಾಂಟಾಸ್ಟಿಕ್ ಆಗಿ ಇರ್ತೀರಾ ಅಂತ. ಈಗ ಟೈಮ್ 4:45. ನಾನು ಆಲ್ಮೋಸ್ಟ್ ಒಂದು 3 ಗಂಟೆಗೇನೋ ಎದ್ದಿದ್ದು. ಬಿಕಾಸ್ ಇವತ್ತು ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ. 2 ವಾರದಿಂದ ಪ್ಲ್ಯಾನ್ ಮಾಡಿದ್ವಿ ಫ್ರೆಂಡ್ಸ್, ಆಗಲೇ ಇಲ್ಲ. ಫೈನಲಿ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಯಾಕೆ ಅಂತಂದರೆ ಲಾಸ್ಟು ದಸರಾ ಟೈಮಲ್ಲಿ ಹೋದಾಗ ನಾವು ಬರೀ ಆ ದಸರಾದು ಲೈಟಿಂಗ್ಸ್ ಅಷ್ಟೇ ನೋಡ್ಕೊಂಡು ಬಂದಿದ್ದು. ಚಾಮುಂಡಿ ಬೆಟ್ಟಕ್ಕೆಲ್ಲ ಹೋಗಬೇಕು ಅಂತಲೇ ಹೋಗಿದ್ದು. ಬಟ್ ಆ ಟೈಮಲ್ಲಿ ಫುಲ್ಲು ರಶ್ ಇರೋದ ಕಾರಣ ನಾವು ಹೋಗೋಕ್ಕಾಗಲಿಲ್ಲ. ಸೊ ಅವತ್ತೇ ಅಂದ್ಕೊಂಡು ಬಂದಿದ್ವಿ ಹೋಗೋಣ ಅಂತ. ನೆಕ್ಸ್ಟ್ ಟೈಮ್ ಹೋದರೆ ಫುಲ್ಲು ಮೈಸೂರು ಟ್ರಿಪ್ಪು, ನಿಮಿಷಾಂಬ ಮತ್ತು ಏನು ಚಾಮುಂಡಿ ಬೆಟ್ಟ, ನಂಜನಗೂಡು ಇದಕ್ಕೆಲ್ಲ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು 2 ವೀಕ್ಸಿಂದ ಪೋಸ್ಟ್ಪೋನ್ ಆಗ್ತಿತ್ತು. ಸೊ ಇವತ್ತು ಹೋಗೋಣ ಅಂತ ಫುಲ್ ಫಿಕ್ಸ್ ಆಗಿ ರೆಡಿಯಾಗಿ ನಿಂತಿದ್ದೀವಿ. ಅವಿನಾಶ್ ಅವ್ರು ಕೆಲಸ ಮಾಡ್ತಾಯಿದ್ದಾರೆ, ನಾನು ಸ್ನಾನ ಮಾಡಿ ರೆಡಿಯಾಗಿದ್ದೀನಿ. ಪೂಜೆ ಮಾಡಬೇಕೀಗ. ಪೂಜೆ ಮಾಡಿ ಒಂದು 5:30ಗೆ ಹೊರಡೋಣ ಅಂದ್ಕೊಂಡಿದ್ದೀನಿ. ಮತ್ತು ಯಾರ್ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ದಿರಾ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಯಾರೂ ಅಷ್ಟೇ ಸ್ಕಿಪ್ ಮಾಡ್ದಿರಾ ಈ ವಿಡಿಯೋನ ಹಾಗೆ ನೋಡಿ. ಮತ್ತೆ ಸಿಗ್ತೀವಿ. ಫ್ರೆಂಡ್ಸ್, ಈಗ ನಾನು ದೇವ್ರ ಪೂಜೆ ಎಲ್ಲ ಮುಗಿಸಿ ಫರ್ ಚೇಂಜ್ ಫ್ರೆಶ್ ಬದಲಾಗಿ ಬ್ಲ್ಯಾಕ್ ಕಾಫಿ ಕುಡಿತಾ ಇದ್ದೀನಿ. ನಮ್ಮ ಫ್ರೆಶರ್ ಸರಿ ಫ್ರೆಂಡ್ಸ್, ಇದು ಒಂಥರ ಕಹಿ ಬಿಸಿನೇ ಇಲ್ಲ ಇದು ಫ್ರೆಂಡ್ಸ್, ಬಿಸಿ ಇಲ್ವಂತೆ. ಅವ್ರಿಗೂ ಈಗ ಪ್ರಾಕ್ಟೀಸ್ ಆಗೋಗೈತೆ ನೋಡಿ, ಬಿಸಿನೇ ಇಲ್ಲ. ತುಂಬ ಬಿಸಿ ಕೊಟ್ಟರೆ ಅಯ್ಯೋ ಕುಡಿಯೋಕ್ಕೆ ಆಯ್ತಲ್ಲ ಫುಲ್ಲು ಬಿಸಿ ಅಂತಾರೆ. ನಾರ್ಮಲಾಗಿ ಕುಡಿಯೋ ಥರ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಬಿಸಿನೀರು ಹಾಕ್ಲಾ ಹೋಗ್ಲಿ? ಆಯಿತಾ? ಇರಿ ಫ್ರೆಂಡ್ಸ್, ಬರ್ತೀನಿ. ಇವರು ಬಂದರೆ ನಮಗೆ ಕೆಲಸದ ಮೇಲೆ ಕೆಲಸ ಕೊಡ್ತಾರೆ. ಅದಕ್ಕೆ ಫ್ರೆಂಡ್ಸ್ ಕರಿಬಾರ್ದು, ಅವ್ರ ಮನೇಲಿ ಬಿಟ್ಬಿಡ್ಬೇಕು ನಿಮ್ಮದೇ. ನೋಡಿ, ನೈಲ್ ಪಾಲಿಶ್ ಹೋಗೋ ಟೈಮಲ್ಲಿ ನೈಲ್ ಪಾಲಿಶ್ ಹಾಕೋತಾವ. ಹಂಗೇನೆ ಫ್ರೆಂಡ್ಸ್, ಯಾವಾಗಲೂ ಅಷ್ಟೇ, ಎಲ್ಲರೂ ಹೋಗೋ ಟೈಮ್ಗೆ ನೈಲ್ ಪಾಲಿಶ್ ಹಾಕೋ ಕೂತ್ಕೊಳ್ಳೋದು. ನನ್ನ ಸೀರೆ ಹೆಂಗಿದೆ ಆಮೇಲಿಂದ ತೋರಿಸ್ತೀನಿ. ಇದು ಅಷ್ಟೇ 1 ವರ್ಷ ಆಗಿದೆ ಸೀರೆ ತೊಗೊಂಡು, ಬಟ್ ಹುಟ್ಟಿರಲಿಲ್ಲ. ನಾನು ಸುಮ್ಮನೆ ಹೊಸ ಸ್ಯಾರಿಗಳನ್ನೆಲ್ಲ ಹಾಕೊಳ್ಳೋದು, ಹಾಗೆ ಇಟ್ಟಿರ್ತೀನಿ. ಯಾವುದಾದ್ರೂ ಈ ಥರ ಎಲ್ಲಾದರೂ ಹೋಗಬೇಕು ಅಂದಾಗ ಉಟ್ಕೋತೀನಿ. 1 ವರ್ಷದ ಹಳೆ ಸೀರೆ, ಹೊಸ ಸ್ಯಾರಿ, ಬಟ್ ಈಗ ಹುಟ್ಟಿದ್ದೀನಿ. ಫ್ರೆಂಡ್ಸ್, ಇನ್ನೂ ಬೆಳಕಾಗಿಲ್ಲ. ಆಲ್ಮೋಸ್ಟ್ 5:40 ಆಗಿದೆ. ನಾವು ಜಸ್ಟ್ ಹೊರಡ್ತಾ ಇದ್ದೀವಿ. ಲೈಟ್ ಆಫ್ ಮಾಡು. ಇನ್ನೇನು ಏನು ಗೊತ್ತಾ ಫ್ರೆಂಡ್ಸ್, ಮಳೆ ಬರ್ತಿದೆ. ಮಳೆ ಬರ್ತಿದೆ. ನಾನು ಅದಕ್ಕೆ ಫುಲ್ಲು ಸೇಫ್ಟಿಯಾಗಿ ಸ್ವೆಟರ್ ಹಾಕೊತಿದ್ದೀನಿ. ಚಳಿ ನಾವು ಮೊದಲೇ ನಮಗೆ ಚಳಿ ಆಗೋಣ, ಅದಕ್ಕೆ ಬೆಚ್ಚಗಿರಬೇಕು ಟೈಮಲ್ಲಿ. ನಮ್ಮಮ್ಮ ಸ್ವೆಟ್ರ್ ಕೇಳ್ತು, ತೆಗೆದು ಕೊಟ್ಟರೆ ಹಾಕೊಂಡೇ ಇಲ್ಲ. ಚಳಿ ಆಯ್ತಾ ಇಲ್ಲ ನನಗೆ. ಮತ್ತೆ ಯಾಕೆ ಹೇಳಿದ್ರೆ? ನಾನು ನಿನ್ನೇನು ಅಷ್ಟೇ ದೊಡ್ಡಮ್ಮ ಸ್ವೆಟ್ರು ಡ್ರೆಸ್ಸು ಎಲ್ಲ ಹಾಕೊಂಡ್ಬಂದಿತ್ತು. ನನಗೇನೋ ಚಳಿ ಅನಿಸಿಲ್ಲ ಫ್ರೆಂಡ್ಸ್. ಇವಾಗೂ ಚಳಿ ಏನು ಅನಿಸ್ತಾ ಇಲ್ಲ ನನಗೆ. ಅದೇ ಚರ್ಮ ದಪ್ಪ ಇದ್ದರೆ ಹಾಗೆ. ಎಲ್ಲ ಅವಳು ಹೇಳ್ತಾಳೆ ಕೇಳಿ ಫ್ರೆಂಡ್ಸ್. ಪಿಂಟಿ ಪ್ರತಿಯೊಂದಕ್ಕೂ ಇದು ಕೊಡ್ತಾಳೆ ಅವಳು. ಏನು ಕೊಡ್ತೀನಿ? ಇದಲ್ಲ. ನಮ್ಮ ಬಂಗಾರನ ಹೊರಗಡೆ ತೆಗಿತಾ ಇದ್ದಾರೆ ಪಾರ್ಕಿಂಗಿಂದ. ಇದು ಅದು ಅದಕ್ಕೆ ತಂದು ಕೊಟ್ಟು ಹಿಂದಕ್ಕೆ ಇಡು. ಓಕೆನಾ? ಫ್ರೆಂಡ್ಸ್, ನಾವೀಗ ರಾಜರಾಜೇಶ್ವರಿ ದೇವಸ್ಥಾನಕ್ಕೊಂದು ಕೈ ಮುಕ್ಕೊಂಡು ಇಲ್ಲಿಂದ ಟ್ರಾವೆಲ್ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ಬೆಳಕಾಗಿದೆ. ನೀವು ಮೈಸೂರಿಂದ ಬಂದ ಹೋಗಿದ್ದು ನಾವು ಇಲ್ಲಿ ಒಳಗಡೆ ಬಿ ಎಲ್ ಹಾಕ್ಸೋಕೆ ಬಂದಿದ್ದೀವಿ ಫ್ರೆಂಡ್ಸ್. ಈಗ ಹಲೋ, ಎಲ್ಲಿಗೆ ಹೋಗ್ತಾ ಇದ್ದೀವಾ? ಎಲ್ಲಿಗೆ ಹೋಗ್ತಾ ಇದ್ದೀವಿ? ಮೈಸೂರು ರೋಡು. ಮೈಸೂರು ರೋಡ್ಗೆ ಹೋಗ್ಬಿಟ್ಟು ಮೈಸೂರಿಗೆ ನಮ್ಮ ಮೈಸೂರಿಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಮೈಸೂರು ಹೈವೇಲಿ ಹೋಗ್ತಾ ಇದ್ದೀವಿ. ಫುಲ್ಲು ಫಾಗು.
ಫುಲ್ಲು ಕೋಲ್ಡು, ವೆದರ್ ಅಂತೂ ಸಕ್ಕತ್ತಾಗಿದೆ. ಒಂದೊಂದು ಪಿಕ್ಚರ್ಗೆ 5 ಕೋಟಿ 6 ಕೋಟಿ ಅಂತಾರೆ, 6 ಕೋಟಿ 7 ಕೋಟಿ ಅಂತಾರೆ. ಇವಾಗ ಫಿಲಮ್ ಎಲ್ಲ ಇದು ಮಾಡ್ಬೇಕು. ಕಾಣಿಸ್ತಿಲ್ಲ ನಿಮಗೆ ಫುಲ್. ಇದು ಬಂದರೆ ಬೇಜಾನ್ ಪಿಕ್ಚರ್ ಐತೆ. ಈ ಬಂದ್ರೆ TTಗೆ ಕಿಲೋಮೀಟರ್ಗೆ ಎಷ್ಟು ತಗೋತಾರಪ್ಪ? ಗೊತ್ತಿಲ್ಲ ಯಾಕೆ ಒಂದು ಟ್ರಿಪ್ ಆಯ್ತಾ ಇದ್ದೀವಿ ನಾವು. ಅವ್ರ ಫ್ಯಾಕ್ಟ್ರಿಯಿಂದಪ್ಪ ಮಾಡ್ಕೊಡ್ತಾರೆ, ನೀಟಾಗಿ ಕರ್ಕೊಂಡು. ಅಲ್ಲ ಎಷ್ಟು ವಿಡಿಯೋ ಮ್ಯೂಟ್ ಅಲ್ಲ, ಸಾಂಗ್ ಮ್ಯೂಟ್ ಮಾಡಿ. ಎಷ್ಟು ಫ್ರೆಂಡ್ಸ್, ಇವಾಗ ನಾವು ಹೊಟ್ಟೆ ಹಸಿತಾ ಇರೋ ಕಾರಣ ಅಂದರೆ 3 o'clockಗೆ ಎದ್ವಲ್ವಾ, ಅದಕ್ಕೆ ಬೇಗ ಎದ್ದಿದ್ದಕ್ಕೆ ಹೊಟ್ಟೆ ಹಸಿವಾಗ್ತಿದೆ. ಸೊ ನಾವೀಗ ಬಿಸಿ ಬಿಸಿ ಬಿಡದಿ ತಟ್ಟೆ ಇಡ್ಲಿ ತಿನ್ನಕ್ಕೆ ಬಂದಿದ್ದೀವಿ. ಇಲ್ಲೇ ಇಲ್ಲಿ ರೇಣುಕಾ ಹೋಟೆಲ್ಗೆ ಬಂದಿದ್ದೀವಿ. ಬಿಡದಿ ಬಿಸಿ ಬಿಸಿ ಇಡ್ಲಿ ತಿನ್ನಕ್ಕೆ ಬರುತ್ತಮ್ಮ. ನಾವಿಲ್ಲಿ ಇಡ್ಲಿ ಕುಕ್ಕರ್ ಹತ್ರ ನಿಂತಿದ್ದೀವಿ, ಯಾಕಂದರೆ ಚಳಿಗೆ ಬಿಸಿ ಕಾವಾಗ್ತಾಯಿದೆ, ಅದಕ್ಕೆ ಇಡ್ಲಿ ಕೊಟ್ಟಿದ್ದಾರೆ. ಅಯ್ಯೋ, ಬೆಣ್ಣಿನ ಚಟ್ನಿಗೆ ಇದು ಮಾಡಿದ್ರು ಅವರು. ಇಡ್ಲಿ ಮಾತ್ರ ಸಕ್ಕತ್ತಾಗಿತ್ತು ಫ್ರೆಂಡ್ಸ್. ಈಗ ಕಾಫಿ ಕುಡಿಯಕ್ಕೆ ಬಂದಿದ್ದೀವಿ ಎಲ್ಲರೂ. ಏನು ಬೇಡವಾ? ಮುಂದೆ ಇನ್ನೊಂದು ಬೇಕಾ ಕೇಳಪ್ಪ. ಈಗ ಮತ್ತೆ ಜರ್ನಿ ಸ್ಟಾರ್ಟ್. ನೋಡಿ ಫ್ರೆಂಡ್ಸ್, ನಮ್ಮ ಮೈಸೂರು ಹೈವೇ ಫುಲ್ಲು ಫಾಗಿಂದ ತುಂಬಿಕೊಂಡಿದೆ, ಮತ್ತು ರೋಡು ಫುಲ್ ಆಗಿಬಿಟ್ಟಿದೆ. ಎಲ್ಲರೂ ಮೈಸೂರಿಗೆ ಹೋಗ್ತಾ ಇದ್ದಾರೆ ಅನಿಸುತ್ತೆ. ಕ್ಯಾಮ್ರಾ ಕ್ಲಾರಿಟಿ ಚೆನ್ನಾಗೇ ಇದೆ, ಬಟ್ ಆ ಫಾಗ್ ಇರೋದ್ರಿಂದ ಕ್ಲಾರಿಟಿ ಇಲ್ಲ ಅಂತ ಅನಿಸುತ್ತೆ. ಇಲ್ಲಂತೂ ಕಾಣಿಸ್ತಾನೆ ಇಲ್ಲ ಬೆಟ್ಟ ಎಲ್ಲ. ರಾಮನಗರ ಎಲ್ಲಿಗೋ ಫ್ರೆಂಡ್ಸ್, ನಾವೀಗ ಇಲ್ಲಿ ಹಂಗೆ ಮುಂದೆ ಬಂದರೆ ಪಾಕಶಾಲಾ ಅಂತ ಇದೆ, ಅಲ್ಲಿ ಟೀ ಕುಡಿತಾ ಇದ್ದೀವಿ. ನೋಡೋಣ, ಟೇಸ್ಟ್ ಮಾಡಿ ಹೇಳ್ತೀನಿ. ಆಯಿತಾ? ಆ್ಯಕ್ಚುಲಿ ನನಗೆ ಟೀ ಕುಡಿಯಲ್ಲ, ನಮ್ಮ ಪತಿದೇವರು ಟೀ ಕುಡಿಯಲಿಕ್ಕೆ ಕುಡಿತಾ ಇದ್ದೀನಿ. ಫ್ರೆಂಡ್ಸ್, 2 ಟೀಗೆ 95 ರೂಪಾಯಿ. ಅದೇ ರೋಡ್ ಸೈಡ್ ಕುಡಿದಿದ್ರೆ 15 ಅಂದ್ರೂ 30 ರೂಪಾಯಿ ಮುಗೀತಾಯಿತ್ತು. ಬಟ್ ನಾವು ಏನೋ ಇಲ್ಲಿ ಸೈಡಲ್ಲಿ ದುಡ್ಡಿಗೆ ಮ್ಯಾಟರ್ ಅಲ್ಲ, ಬಟ್ ನೋಡಿ ಎಷ್ಟು GST ಏನು ಕಟ್ಟೇನೋ ಗೊತ್ತಿಲ್ಲ. ಇವ್ನು ಬೇರೆ ಸೆಂಟ್ರಲ್ಲಿ ನೋಡಿ, ಇವ್ನು ಬಂದರೆ ಇವ್ನು ಟ್ಯಾಕ್ಸ್ ಆಗ್ತಾನೆ ನಮಗೆ. ಯಾರಿಗೆ ಇವ್ರು ಇಷ್ಟೇ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ನನ್ನ ಮಗ ಬಂದರೆ ಸಾಕು ಟ್ಯಾಕ್ಸು. ಆಮೇಲೆ ಯಾವಾಗಲೂ ಇದೊಂದು ಶರ್ಟ್ ಎತ್ತಾಕೊಬಿಡ್ತಾನೆ. ಅದೇನೋ ಇವ್ಗೆ ಅಷ್ಟು ಜೊತೆ ಬಟ್ಟೆ ಇದ್ರೂ ಯಾವಾಗ ನೋಡಿದ್ರು, ಲಾಸ್ಟ್ ವೀಡಿಯೋದಲ್ಲೂ ನಿಮ್ಗೆ ಗೊತ್ತಿರಬೇಕು, ಇದೇ ಶರ್ಟು, ನಮ್ಮ ಕಾರ್ ಡೆಲಿವರಿಗೂ ಇದೇ ಶರ್ಟು. ಈ ಶರ್ಟ್ ಅರ್ಧೋಗೋವರೆಗೂ ಇವನು ಇದನ್ನು ಬಿಡಲ್ಲ ಅನಿಸುತ್ತೆ. ಫ್ರೆಂಡ್ಸ್ ನೋಡಿ, ಇವರು ಏನೋ ಹೇಳಿದ್ರು ಇವಾಗ, ಅವಾಗಲೇ ವೀಡಿಯೋ ಮಾಡಲಿಲ್ಲ ನಾನು. ಸೊ ನಮ್ಮ ಅವಿ ಹೇಳ್ತಾ ಇತ್ತು, ಒಳ್ಳೆ ಕಂಟೆಂಟ್ ಆಗಿರೋದಲ್ಲೇ ವೀಡಿಯೋ ಮಾಡಿದ್ದೀನಿ ಅಂತ. ಬೇಡ ಹೇಳ್ಬೇಡ. ಯಾವುದೋ ಒಂದು ಮೈಸೂರು ಗಾಡಿ ಇರೋ ಶೋ ಕೇಳಿಸ್ಲಿಲ್ಲ ಅನ್ಸುತ್ತೆ. ಮೈಸೂರು ಗಾಡಿ ಯಾವಾಗಲಿಂದ ನಮ್ಮ ಜೊತೆಗೆ ಬರ್ತಾ ಇತ್ತು. ನಾವು ಮೈಸೂರಿಗೆ ಹೋಗ್ತಾ ಇದ್ವಿ, ಅದು ಮೈಸೂರು ಗಾಡಿ. ನಾವು ಆಲ್ರೆಡಿ ಮುಂದೆ ಬಂದುಬಿಟ್ವಿ, ಅವ್ರು ಇನ್ನೂ ಅಲ್ಲೇ ಇದ್ದಾರೆ, ನೋಡ್ಕೊಂಡು ಬಂದ್ವಿ. ಅದಕ್ಕೆ ಅವಿ ಹೇಳ್ತಾ ಇದ್ವಿ, ಗಾಡಿ ಇನ್ನೂ ಇಲ್ಲೇ ಐತೆ, ಹೋಗೇ ಇಲ್ಲ ಅಂದಾಗ ನಮ್ಮ ಇವರು ಲಕ್ಷ್ಮೀ ದೇವಿ ಅವರು ಏನಂದರೆ, ಅವರು ನಮ್ಮ ಥರನೇ ಏನಮ್ಮ ಅಲ್ಲ, ಅವ್ರು ಹೇಳಿ ಡೈಲಾಗು, ಅವರು ನಮ್ಮ ಥರನೇ ತಿನ್ಕೊಂಡು ಉಣ್ಕೊಂಡು ಹುಚ್ಚೋಯ್ಕೊಂಡು ಅಂತ. ನೋಡಿ ಫ್ರೆಂಡ್ಸ್, ಹಿಂಗೂ ಇರ್ತಾರ ಜನಗಳು. ನಾನಂತೂ ಮಾಡಿಲ್ಲ, ಅವರೇ ಎಲ್ಲ ಮಾಡ್ಕೊಂಡಿದ್ದು. ನಾವಿನ್ನೂ ಏನೋ ಮಾಡಿಲ್ಲ. ಅವ್ನು ಮಾಡಿದ್ದು ಅವ್ರು ಹೇಳ್ತವ್ರೆ. ನಾವು ತಿಂದ್ವಿ ಉಂಡ್ವಿ ಅಷ್ಟೇ, ಬಟ್ ಇನ್ನೇನು ಮಾಡಿಲ್ಲ. ಫ್ರೆಂಡ್ಸ್, ಇವಾಗ ನಾವು ನಿಮಿಷಾಂಬ ಟೆಂಪಲ್ಗೆ, ಅಮ್ಮ ಎಷ್ಟು ಒಂದು 10 ವರ್ಷ ಆಗಿಲ್ವಡಮ್ಮ ನೋಡಿ ಈ ಟೆಂಪಲ್ಗೆ ಬಂದು. ಜಾಸ್ತಿ ಆಯಿತು. ಹಾಂ, ಆಲ್ಮೋಸ್ಟ್ ಡಾಲಿ ಜೊತೆ ಬಂದಿದ್ದು ನಾವು ಮೈಸೂರಲ್ಲಿ ಇದ್ದಾಗ. ಡಾಲಿ ಅಂದರೆ ಮೈಸೂರಲ್ಲಿ ಒಬ್ರು ಫ್ರೆಂಡ್ ಇದ್ರು, ಡಾಲಿ ಅಂತ. ನಿಂಗೆ ಗೊತ್ತಿಲ್ವೇನೋ? ಹಾಂ, ಇದು ಗೊತ್ತು. ಫಸ್ಟ್ ಆಯಿತು. ನಿಮಿಷಾಂಬ ಟೆಂಪಲ್ಗೆ ಹೋಗೋಣ ಅಂತ ಹಿಂಗೆ ಹೋಗ್ತಿದ್ವಾ. ಈಗ ಹಂಗೆ ನೋಡಿ ಟರ್ನ್ ಮಾಡಿಕೊಂಡು ಹಾಂ, ನಂಗೆ ಗೊತ್ತು. ನಾವೀಗ ಇಲ್ಲಿ ಕರಿಘಟ್ಟನ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಮೈಸೂರಲ್ಲಿ ಇದ್ದಾಗ ನಾವು, ಮೈಸೂರಲ್ಲಿ ತುಂಬ ಮೆಮೊರೀಸ್ ಇದೆ. ನನಗೆ ತುಂಬ ಇಷ್ಟ ಮೈಸೂರು. ನಾವೇನಾದ್ರು ಹೌದು, ನನಗೇನಾದರೂ ಲೈಫಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ದುಡ್ಡು ಏನಾದರೂ ಬಂತು ಅಂದರೆ ನಾನು ನಿಜ ಮೈಸೂರಲ್ಲೇ ಹೋಗಿ ಸೆಟಲ್ ಆಗೋದು, ಮನೆ ಕಟ್ಟೋದು. ಸೂಪರ್. ಮೈಸೂರಲ್ಲಿ ಸೆಟ್ಲ್ ಆಗಬೇಕು ಅನ್ನೋ ಪ್ಲ್ಯಾನ್ ಇದೆ, ಬಟ್ ಗೊತ್ತಿಲ್ಲ. ನನಗೆ ಮೈಸೂರೇ ಇಷ್ಟ ಫ್ರೆಂಡ್ಸ್. ನಂಗೆ ಬೆಂಗಳೂರಿಗಿಂತ ನಂಗೆ ಮೈಸೂರಿಗೆ ಹೋದರೆ ನಂಗೆ ಏನೋ ನನ್ನ ತವ್ರ ಮನೆ ಅಂತ ಅನಿಸುತ್ತೆ. ನಾನು ಹುಟ್ಟಿ ಬೆಳೆದಿದ್ದು ಬೆಂಗಳೂರೇ ಆದರೂ ಬೆಂಗಳೂರಿಗಿಂತ ನಂಗೆ ಮೈಸೂರೇ ಇಷ್ಟ. ತವರೂರು. ಹೌದು, ತವರೂರು. ಬಟ್ ಅಲ್ಲಿ ಯಾರು ನಮ್ಮ ರಿಲೇಷನ್ಸ್ ಅಂತ ಯಾರೂ ಇಲ್ಲ. ಬಟ್ ನನಗೆ ಅದೇನೋ ಗೊತ್ತಿಲ್ಲ, ನಂಗೆ ಮೈಸೂರಲ್ಲಿ ಫ್ರೆಂಡ್ಸ್ಗಳೆಲ್ಲ ಇದ್ದಾರೆ. ಏನೋ ಹಾಂ, ಈ ವಿಡಿಯೋನ ಹಂಗೆ ಸ್ಕಿಪ್ ಮಾಡ್ತೀರಾ ನೋಡ್ತಿದ್ರೆ ಒಬ್ರು ನಾ ಪರಿಚಯ ಮಾಡಿಸ್ತೀನಿ. ಹಂಗೆ ಆ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಯಾರು ಏನು ಅಂತ.
ಸ್ಕಿಪ್ ಮಾಡ್ದಿರ ವಿಡಿಯೋನ ನೋಡಿ. ಈಗ ಕರಿಘಟ್ಟಾಗಿ ಹೋಗ್ಬಿಟ್ಟು ಏನೋ ಶ್ರೀನಿವಾಸನ ದರ್ಶನ ಮಾಡೋಣ. ನಮ್ಮ ಮನೆ ದೇವರು ವೆಂಟ್ರನ್ ಸ್ವಾಮಿ ನಮ್ಮ ಅದು ಹೆಂಗೋ ಗೊತ್ತಿಲ್ಲ ನೋಡಿ, ಎಲ್ಲೋ ಹೋಗ್ತಾ ಇರ್ತೀವಿ ಹಂಗೆ ತಿರ್ಗಿಸ್ಕೊಬಿಡ್ತೀವಿ. ಎಲ್ಲೇ ಹೋದ್ರೂ ಫಸ್ಟು ನಮಗೆ ದರ್ಶನ ಆಗೋದೆ ಶ್ರೀನಿವಾಸ. ಬೆಟ್ಟ ಹತ್ತಾ ಇದ್ದೀವಿ ಈಗ. ಆ್ಯಕ್ಚುಲಿ ಡಾಲಿದು ಪ್ರೀ ವೆಡ್ಡಿಂಗ್ ಶೂಟ್ ನಾವು ಇಲ್ಲೇ ಮಾಡಿದ್ದೀವಿ ಅನ್ಸುತ್ತೆ. ಅಲ್ಲ ಒಂದು 3-4 ಪ್ಲೇಸ್ ಕರ್ಕೊಂಡು ಹೋಗಿದ್ರು ಅವಾಗ. ಕರಿಘಟ್ಟ, ಆಮೇಲೆ ಶ್ರೀರಂಗಪಟ್ಟಣ, ಆಮೇಲೆ ಇಲ್ಲಿ ಎಲ್ಲೋ ರೈಲ್ವೆದು ಇದಿತ್ತು ಬಿಡ್ಸು. ಅವಾಗ ಅಲ್ಲಿ ನೋಡಿ ಫ್ರೆಂಡ್ಸ್, ಅಲ್ಲಿ ನಮ್ಗೆ ಬಾವುಟ ಕಾಣಿಸ್ತೈತೆ. ಕಾಣಿಸ್ತಿದ್ಲಾ? ವೆಂಕಟರಮಣ ಸ್ವಾಮಿ ಹಾಂ ಫಿಕ್ಸ್ಡ್ ನಾವು ಇಲ್ಲೇ ಬಂದಿದ್ದು. ಅಲ್ಲಿ ಯಾವುದು ಗೊತ್ತಾಯ್ತು ಬಿಡು, ಇಲ್ಲೇ ಅವಳು ಪ್ರೀ ವೆಡ್ಡಿಂಗ್ ಶೂಟ್ ಆಗಿದ್ದು. ಇಲ್ಲೆಲ್ಲ ಹೋಗಿದ್ರು, ನಂಗೆ ಸಾಕಾಯ್ತು ಅಂದ್ಬಿಟ್ಟು ನಾನು ಕಾರಲ್ಲಿ ಕೂತಿದ್ದೆ. ನಾನು ಬರಲ್ಲ, ನೀವು ಹೋಗಿದ್ದು ಬನ್ನಿ ಅಂತ. ಈ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಬಟ್ 9:30 ಅಂತೆ ಓಪನಿಂಗ್ ಟೈಮಿಂಗ್ಸು. ನಮಗೆ ಗೊತ್ತಿಲ್ಲ, ಒಂದು 10 ಇಯರ್ಸ್ ಆದಮೇಲೆ ದೇವಸ್ಥಾನಕ್ಕೆ ಬಂದಿರೋದು. ಸೊ ಅದಕ್ಕೆ ಈಗ ಹೊರಗಡೆಯಿಂದನೇ ದರ್ಶನ ಮಾಡ್ಕೊಂಡು ಹೋಗ್ತೀವಿ. ಎಲ್ಲ ಕೈ ಮುಗಿತಾ ಇದ್ದಾರೆ. ನನ್ನ ಮೊಬೈಲ್ ಇಲ್ಲ, ಹೋಗಮ್ಮ ಕೈ ಮುಕೊಂಬ. ಇದ್ರಲ್ಲಿ ಓಟಗಣ 9:30 ಟೈಮ್ ಆಗೋಗುತ್ತೆ. ಹೋಗಿ ಫ್ರೆಂಡ್ಸ್, ಅಲ್ಲೇ ಐತಲ್ಲ ಬಾವುಟ, ಮಾತಾಡಮ್ಮ ಫ್ರೆಂಡ್ಸ್. ಏನು ಗೊತ್ತಾ, ಆಯ್ತು ಈಗ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಾ. ಅದು 9:30ಗೆ ಓಪನ್ ಆಗೋದಂತೆ. 9:30 10 ಗಂಟೆ ಆಗುತ್ತಂತೆ. ಸೊ ಇಲ್ಲೊಂದು ರೀಲ್ ಮಾಡೋಣ ಅಂದ್ಕೊಂಡು ಬಂದ್ವಿ. ಅದಕ್ಕೆ ಪ್ಲೇಸ್ ಹುಡುಕ್ತಾ ಇದ್ವಿ. ಇದೊಂಥರ ಪಾರ್ಕ್ ಥರ ಇದೆ. ಆಕಾಶ ಮಲ್ಲಿಗೆ ಅಂದರೆ ಚಳಿ ಹೋಗ್ತಿದೆ. ಎಲ್ಲೇ ಶ್ರೀಗಂಧೈ ಮೈ ಬಡಿಗೆ ಗಂಧವು. ಹೆಂಗೆ ಮಾತು ಹೇಳಿ. ಫ್ರೆಂಡ್ಸ್, ನಮ್ಮಪ್ಪ ನೋಡ್ರಿ ಚಿಕ್ಕ ಮಗು ಥರ 12 ವರ್ಷದಿಂದ ದೊಡ್ಡವ್ರು ಇನ್ನು ಯಾರು ಆಡಬಾರ್ದು ಅಂದರೆ, ನಮ್ಮ ಅಪ್ಪಂಗೆ 36 ವರ್ಷ ಆಗೈತೆ, ಇನ್ನೂ ಮಗು ಥರ ಆಡ್ತಾ ಕೂತವ್ರೆ. ಓ ಇಲ್ಲಿ ಓ ಚಿಕ್ಕ ಮಕ್ಕಳ, ನಾನು ಇವ್ರನ್ನ ನೋಡೇ ಇಲ್ಲ. ಅವ್ರಿಗೆ 36 ವರ್ಷ, ಇವ್ರಿಗೆ 57 ವರ್ಷ. ಹಿಂಗೆ ಆಡ್ತಾರೆ ನೋಡ್ರಿ. ಸರಿ ಕಣವ, ಆಡ್ರವ, ಬರ್ತೀವಿ ನಾವು. ಒಂದು ಕತೆ ಹಳದೆ ಫ್ರೆಂಡ್ಸ್. ಇವನು ಕೇಳಿದ್ದೇ ಆಗಬೇಕು. ನಂದು ಅಮ್ಮ ಮಮ್ಮಿ ಮಮ್ಮಿ ದೇವಸ್ಥಾನ ಓಪನ್ ಆಯಿತು. ಸರಿ ದರ್ಶನಕ್ಕೆ ಅಂತ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಸಲ ರಮೇಶಣ್ಣ ದಮೋ ಲೋಕನಾಥ್. ಓಂ ನಮೋ ಈ ಕಡೆ ಬಾ ನೀನು, ವಿಡಿಯೋ ಅಂದ ಔಟಾಗಿ ನೀನು ಆ ಸೈಡು. ಬನ್ನಿ ಶಿವರಾವ್, ಬಂದೆ ಬಂದೆ ಸರ್. ಗಾಡಿ ಮುಂದೆ ತೆಗೀರಿ, ಗಾಡಿ ಮುಂದೆ ತೆಗೀರಿ, ಗಾಡಿ ಅಲ್ಲ ಪಾಠ ಇರ್ತೀರಾ ಅದನ್ನ ಹೇಳ. ಹಿಂದಕ್ಕೆ ಹೋಗ್ರಿ.